ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಇನ್ ಯೂಟ್ಯೂಬ್. ಇವತ್ತು ಇನ್ನೊಂದು ಕುಕಿಂಗ್ ಎಪಿಸೋಡ್. ಸೊ ಈ ಕುಕಿಂಗ್ ಎಪಿಸೋಡ್ ಅಂದರೆ ಇವತ್ತೇನು ಫುಲ್ ಡಿನ್ನರು ಲಂಚಿಗೆಲ್ಲ ತಿನ್ನೋ ಥರ ಯಾವ ಡಿಶ್ಶೂ ಮಾಡಲ್ಲ. ಜಸ್ಟ್ ಈವ್ನಿಂಗ್ ಸ್ನ್ಯಾಕ್, ಅವಾಗ ಹೊಟ್ಟೆ ಅಷ್ಟಾಗಿ ತಿನ್ನೋಕ್ಕೆ ಒಂದು ಸ್ನ್ಯಾಕು. ಸೊ ನಾವು ಯಾವಾಗಲೂ ಹೇಳೋ ಥರ ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇಸ್ ಆಲ್ವೇಸ್ ಲವ್ ಅಂತ ಇವತ್ತು ಪ್ರೀತಿಯಿಂದ ಇನ್ನೊಂದು ರೆಸಿಪಿ. ಸೊ ಅದು ಏನೂ ಇಲ್ಲ, ತುಂಬ ಸಿಂಪಲ್. ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ರಾ ಪೊಟ್ಯಾಟೊ ಅಂದರೆ ಹಸಿ ಪೊಟ್ಯಾಟೊ ಕನ್ನಡದಲ್ಲಿ ಆಲೂಗಡ್ಡೆ. ಸೊ ಅದನ್ನು ತುರಿದಿಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನಾನು ಹೇಳ್ತೀನಿ ಹಾಕುವಾಗ ಎಷ್ಟು ಬೇಕು ಅಂತ. ಸೊ ಚಿಲ್ಲಿ, ಕೊರಿಯಾಂಡೋ, ಆನಿಯನ್ಸು, ಬೇಸಿಕಲಿ ಮೊಟ್ಟೆಗೆ ಆನಿಯನ್ಸ್ ಇರುತ್ತೆ. ಸೊ ಮೊಟ್ಟೆ 2 ಮೊಟ್ಟೆ ತೊಗೋತೀನಿ. ಏನದು ಪೆಪ್ಪರ್ ಪೌಡರು, ಚಿಲ್ಲಿ ಪೆಪ್ಪರ್ ಪೌಡರು, ಸಾಲ್ಟು. ಅದಾದಮೇಲೆ ವೀಟ್ ಫ್ಲವರ್ ಹಾಕ್ತಾ ನಿಮ್ಗೆ ಹೇಳ್ತೀನಿ. ಸೊ ಆಯಿಲು ಜಸ್ಟ್ ಪ್ಯಾನ್ಗೋಸ್ಕರ ಅಷ್ಟೇ, ಬೇರೆ ಏನೂ ಬೇಡ ಇದಕ್ಕೆ. ಸೊ ಇವಾಗ ಮಿಕ್ಸ್ಚರ್ ಸ್ಟಾರ್ಟ್ ಮಾಡೋಣ. ನಾನು 2 ಮೊಟ್ಟೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಸ್ಮಾಲ್ ಪೊಟ್ಯಾಟೊ ಸೈಜ್ಗೆ ಗ್ರೇಟ್ ಮಾಡಿರೋ ಇದನ್ನು ಕುಕ್ ಮಾಡಿಲ್ಲ ನಾನು. ಇದರಲ್ಲಿ 2 ಪೊಟ್ಯಾಟೊ ಯೂಸ್ ಮಾಡಿದ್ದೀನಿ. 1 ಪೊಟ್ಯಾಟೊ ಅಷ್ಟು ನೀವು ಇದಕ್ಕೆ ತೊಗೊಳ್ಳಿ. ಆಮೇಲೆ ಇದು ಫುಲ್ ಆನಿಯನು, ಇದರಲ್ಲಿ ಅರ್ಧ ಮಾತ್ರ ತೊಗೊತೀನಿ. ಸೊ ಅರ್ಧ ಆನಿಯನು, 1 ಸ್ಪೂನಷ್ಟು ಕೊರಿಯಾಂಡರ್ ಲೀವ್ಸ್ ಚಾಪ್ ಮಾಡಿರೋದು ಫೈನಾಗಿ, 1 ಚಿಲ್ಲಿ. ಸೊ ಇದರಲ್ಲಿ 2 ಚಿಲ್ಲಿ ಇದೆ. ಸೊ 1 ಚಿಲ್ಲಿ. ಇದನ್ನು ಬೀಟ್ ಮಾಡ್ಕೋಬೇಕು. ಬಟ್ ಅದಕ್ಕೂ ಮುಂಚೆ ವೀಟ್ ಫ್ಲವರ್ ಇದು 2 ಸ್ಪೂನ್ ತೊಗೊಳ್ಳಿ. ಅದಾದಮೇಲೆ ಪೆಪ್ಪರ್ ಪೌಡರ್ ಇದಕ್ಕೂ ಹಾಕೋಬೋದು, ಇಲ್ಲ ಕುಕ್ ಮಾಡಿದಾಗ ನಿಮಗೆ ಲೈಕ್ ಸ್ಪ್ರಿಂಕಲ್ ಮಾಡಿದಾಗ ಅಳತೆ ಗೊತ್ತಾಗುತ್ತೆ ಅಂದರೆ ಆವಾಗಲೂ ಹಾಕೋಬೋದು. ಸಾಲ್ಟು ಇದಕ್ಕೆ ಹಾಕ್ತೀನಿ. ಸಾಲ್ಟ್ ಗೊತ್ತಿರೋದೆ, ಟೇಸ್ಟಿಗೆ ತಕ್ಕಂಗೆ. ಪೆಪ್ಪರ್ ಪೌಡರು, ಸಾಲ್ಟ್ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಬಿಕಾಸ್ ನಿಮ್ಗೆ ಎಷ್ಟು ಖಾರ ಅನಿಸುತ್ತೆ ಅದೆಲ್ಲ ನಿಮ್ಗೆ ಇದಾದಮೇಲೆ. ಸೊ ಇದು ನೀಟಾಗಿ ಬೀಟ್ ಮಾಡಿಕೊಂಡು ಪ್ಯಾನ್ಗೆ ಹಾಕಿದ್ರೆ ಅಷ್ಟೇ ರೀ. ಸೊ ನೀಟಾಗಿ ಬೀಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ನೀಟಾಗಿ ಬೀಟ್ ಮಾಡಿಕೊಂಡೆ. ಇದು ಸ್ವಲ್ಪ ತಿಕ್ ಬ್ಯಾಟರ್ ಆಗೇ ಇರುತ್ತೆ ಬಿಕಾಸ್ ಆಲೂಗಡ್ಡೆ ಇದೆ, ವೀಟ್ ಫ್ಲವರ್ ಇದೆ. ಆ್ಯಂಡ್ ವೀಟ್ ಫ್ಲವರ್ ಬದಲು ನೀವು ರಾಗಿ ಫ್ಲವರ್ ಯೂಸ್ ಮಾಡ್ತೀರಾ ಅಂದರೂ ಫೈನ್. ಲೈಕ್ ಜಸ್ಟ್ ಕ್ವಾಂಟಿಟಿ ಇದು ಹೆಲ್ದಿ ಆಪ್ಷನ್ನೇ, ಅದು ಹೆಲ್ದಿ ಆಪ್ಷನ್ನೇ. ನಾವು ವೀಟ್ ಫ್ಲವರ್ ಹುಡುಕ್ದಾಗ ರಾಗಿ ಫ್ಲವರ್ ಸಿಕ್ತು. ಸೊ ಅದು ಒಳ್ಳೆ ಆಪ್ಷನ್ನೇ ಅಂತ ಅನ್ನಿಸ್ತು. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಫೈನಲಿ ನಾನು ಇದನ್ನು ನೀಟಾಗಿ ಬೀಟ್ ಮಾಡಿಕೊಂಡೆ. ಸೊ ಇದು ಹಿಂಗೆ ಇರುತ್ತೆ ಕನ್ಸಿಸ್ಟೆನ್ಸಿ. ನಿಮ್ಮ ಹತ್ರ ಮಾತಾಡ್ತಾ ಪ್ಯಾನ್ ಹೀಟ್ ಮಾಡೋದನ್ನ ಮರ್ತೋಗ್ಬಿಟ್ಟೆ. ಸೊ ಈ ಮಿಕ್ಸ್ಚರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪ್ಯಾನ್ ಹೀಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಪ್ಯಾನ್ ಹೀಟ್ ಆಗಿದ ತಕ್ಷಣ ಆಮ್ಲೆಟ್ಗೋಸ್ಕರ ಆಯಿಲ್ ಹಾಕೋಬೇಕು. ಸೊ ಇನ್ನೂ ಹೀಟಾಗಿಲ್ಲ, ನೋಡೋಣ. ಸೊ ಹೋಪ್ಫುಲಿ ಇದು ಹೀಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ಗೆ ಈ ಥರ ಹೊಗೆ ಬಂದರೆ ಹೀಟಾಗಿದೆ ಅಂತ ಅರ್ಥ. ನಿಮ್ಮ ಎಕ್ಸ್ಪೀರಿಯೆನ್ಸ್ಗೆ ಹೆಂಗೋ ಹಾಗೆ ಚೆಕ್ ಮಾಡ್ಕೊಳ್ಳಿ. ಸೊ ಆಯಿಲ್ ಹಾಕ್ಕೊತೀನಿ. ಆಯಿಲು ಈ ಥರ ಹಾಕಿ ಸ್ಪ್ರೆಡ್ ಮಾಡೋದು ಒಳ್ಳೆಯದು, ಯಾಕಂದರೆ ಒಂದೇ ಕಡೆ ಆಯಿಲ್ ಇರುತ್ತೆ. ಹೀಗೆ ಸ್ಪ್ರೆಡ್ ಮಾಡ್ತೀರಾ ಅಂದ್ರೆ ಓಕೆ. ಈ ಥರ ಸ್ಪೂನ್ ಹಾಕ್ಕೊಂಡು ಸ್ಪ್ರೆಡ್ ಮಾಡಿದ್ರೆ ಓಕೆ. ಸೊ ಮೇ ಬಿ ಇದರಲ್ಲಿ ಇದನ್ನು ನೀಟಾಗಿ ಹಾಕಿ ನಿಮ್ಗೆ ಎಷ್ಟು ಸೈಜಿಗೆ ಬೇಕೋ ಅದರಲ್ಲಿ ಮಾಡ್ಕೊಂಡು ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ತಿಕ್ಕಾಗೆ ಬರುತ್ತೆ. ಸೊ ನನ್ನ ಪ್ರಕಾರ ಇದೊಂದು 2 ಮಾಡ್ಕೋಬೋದು. ನೀವು ಆಮ್ಲೆಟ್ ಹಾಕಿ ಎತ್ತಿಬಿಡ್ತೀರಲ್ಲ ಆ ಥರ ಟೈಮ್ಗೆ ಎತ್ತಬೇಡಿ, ಸ್ವಲ್ಪ ಟೈಮ್ ಕೊಡಿ. ಯಾಕಂದರೆ ಪೊಟ್ಯಾಟೊ ರಾ ಇರುತ್ತೆ. ಆನಿಯನ್ ರಾ ಇದ್ದರೆ ತಿನ್ಬೋದು, ಬಟ್ ಪೊಟ್ಯಾಟೊ ರಾ ಇದ್ದರೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಕೊತೀನಿ. ಸೊ ನೀಟಾಗಿ ಅದು ಸ್ವಲ್ಪ ರೋಸ್ಟ್ ಆಗೋ ತನಕ ವೆಯ್ಟ್ ಮಾಡಿ ತೆಗೆದ್ರೆ ನಮ್ಮ ಈವ್ನಿಂಗ್ ಕ್ವಿಕ್ ಸ್ನ್ಯಾಕ್ ರೆಡಿ. ಅಕಸ್ಮಾತ್ ನಿಮಗೆ ಆಯಿಲ್ ಸೈಡಲ್ಲಿ ಹಾಕೋಬೇಕು ಅಂತ ಅನಿಸಿದ್ರೆ ಹಾಕೋಬೋದು, ಬಿಕಾಸ್ ಈಸಿ ಆಗುತ್ತೆ ತಗೊಳ್ಳೋಕ್ಕೆ ಅಂತ ಅನಿಸಿದ್ರೆ.
ನನಗೆ ಆಯಿಲ್ ತುಂಬ ಇಷ್ಟ, ಅದಕ್ಕೆ ನಾನು ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೋತೀನಿ. ನನಗೆ ಆ್ಯಕ್ಚುಲಿ ಈ ಸ್ಮೆಲ್ ಹೆಂಗೆ ಬರ್ತಿದೆ ಅಂದರೆ ಒಂದು ಕಡೆ ಚಪಾತಿನೂ ಒಂದು ಕಡೆ ಮೊಟ್ಟೆನೂ ಸ್ಮೆಲ್ ಬರ್ತೈತೆ ವೀಟ್ ಫ್ಲವರ್ಗೆ. ಹಾಂ, ನಾವು ಮಿಕ್ಸ್ ಮಾಡ್ತಿರೋ ಗ್ಯಾಪಲ್ಲಿ ನಮ್ಮ ಚಿಕನ್ ಏನು ಕೇಳಿದ್ರು, ನಾವು ಚಪಾತಿ ಮಾಡ್ತಿದ್ದೀವ ಇಲ್ಲ ಮೊಟ್ಟೆ ಮಾಡ್ತಿದ್ದೀವ, ಆಮ್ಲೆಟ್ ಮಾಡ್ತಿದ್ದೀವ ಅಂತ ಕೇಳಿದ್ರು. ಸೊ ಆ ಥರ ಕನ್ಫ್ಯೂಷನ್ ಬೇಡ, ನಾವು ಚಪಾತಿ ಅಂದರೆ ಏನೋ ಆಮ್ಲೆಟ್ ಮಾಡ್ತಿದ್ದೀವಿ, ಪೊಟ್ಯಾಟೊ ಆಮ್ಲೆಟ್. ಸ್ಮೆಲ್ ಏನೋ ಮೊಟ್ಟೆ ಥರ ಬರ್ತೈತಿ. ಇವಾಗ ಫ್ಲಿಪ್ ಮಾಡಿದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಫ್ಲಿಪ್ ಮಾಡಿ. ಚೆನ್ನಾಗಿದೆ ಸ್ಮೆಲ್ಲು. ನಂಗೆ ಹಂಗೆ ತಿನ್ಬೇಕು ಅನ್ನಿಸ್ತಿದೆ, ಅಂದರೆ ಸ್ಮೆಲ್ಗೆ. ಸೊ ಕುಕ್ ಆಗಿದೆ ನಮ್ಮ ಎಗ್ ಆಮ್ಲೆಟ್ ಅಲ್ಲ, ಸಾರಿ, ಪೊಟ್ಯಾಟೊ ಆಮ್ಲೆಟ್. ಎಗ್ ಪೊಟ್ಯಾಟೊ ಆಮ್ಲೆಟ್. ಇದನ್ನು ನಾನು ಸಿಮ್ಮಲ್ಲಿ ಇಟ್ಕೊಂಡು ಕುಕ್ ಮಾಡಿದೆ, ಯಾಕಂದರೆ ನಂಗೆ ಡೌಟ್ ಅದು ಹೆಂಗೆ ಲೈಕ್ ಅದು ಎಷ್ಟೊತ್ತು ಪೊಟ್ಯಾಟೊ ಕುಕ್ಕಾಗಿ ಎಷ್ಟೊತ್ತು ಟೈಮ್ ತೊಗೊಳುತ್ತೆ ಅಂತ. ಸೊ ಆ ಥರ ನಂತರ ಡೌಟ್ ಇರೋರು ಏನು ಮಾಡಿ ಅಂದರೆ ಸಿಮ್ಮಲ್ಲಿ ಇಕ್ಬಿಟ್ಟು ಕುಕ್ ಮಾಡಿಬಿಟ್ಟು ಸ್ವಲ್ಪ ಎಜ್ಜಲ್ಲಿ ಸ್ವಲ್ಪ ಕುಕ್ ಆಗಿರುತ್ತಾ ಇಲ್ವಾ ಅಂತ ತೆಗೆದು ಟೇಸ್ಟ್ ಮಾಡಿ ನೋಡಿ. ಇಲ್ಲ ನಂಗೆ ಇನ್ನೂ ಕುಕ್ ಆಗಬೇಕಂತ ಅನಿಸಿದ್ರೆ ಸೊ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟು ಕುಕ್ ಮಾಡಿಸೋದು. ಸೊ ಸಿಂಪಲ್. ಸೊ ಇದು ರೆಡಿ. ನಿಮ್ಗೇನಾದರೆ ಇದ್ರ ಜೊತೆ ಸಾಸ್ ಹಾಕ್ಕೊಂಡು ಕೆಚಪ್ ಹಾಕ್ಕೊಂಡು ತಿನ್ಬೇಕಂದ್ರೆ ತಿನ್ಬೋದು. ಸೊ ನಮ್ಮ ಪೊಟ್ಯಾಟೊ ಎಗ್ ಆಮ್ಲೆಟ್ ಹೆಂಗಿತ್ತು ಅಂತ ಟ್ರೈ ಮಾಡಿ, ಬಿಕಾಸ್ ಮೊಟ್ಟೆ ಪೊಟ್ಯಾಟೊ ಅಷ್ಟೇ ರೀ, ಇದು ತುಂಬ ಸಿಂಪಲ್. ಸೊ ಇದನ್ನು ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಆಮೇಲೆ ಬಂದು ಕಮೆಂಟ್ ಮಾಡಿ. ನಮ್ಮ ಚಿಕನ್ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತಾರೆ. ಬಿಸಿ ಇದೆ, ಹುಷಾರು. ಹೆಂಗಿದೆ? ಓಕೆ, ನನ್ನ ಮೈಕ್ ಅವರ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಓಕೆ ಓಕೆ ಫೈನ್. ಅಬ್ಬಾ ಕೇಳಿಸುತ್ತೆ ಅಂತ ಅವ್ರು ಹೇಳಿದ್ರು. ಅವ್ರು ಏನಂದ್ರು ಅಂದರೆ ಇದು ಚೆನ್ನಾಗೇ ಇದೆ ಆ್ಯಂಡ್ ಚಪಾತಿ ಫ್ಲೇವರ್ ಏನೂ ಅನ್ನಿಸ್ತಿಲ್ಲ ಅಂದರು. ಸೊ ವೀಟ್ ಫ್ಲವರ್ ನಾನು ತುಂಬ ಝೂಮಲ್ಲಿದ್ದೀನೋ. ಸೊ ವೀಟ್ ಫ್ಲವರ್ ಆ್ಯಡ್ ಮಾಡಿದ್ರಿಂದ ಇದೊಂದು ಹೆಲ್ದಿ ಆಪ್ಷನ್. ಮೊಟ್ಟೆನೂ ಪ್ರೋಟೀನ್. ಸೊ ಆ್ಯಕ್ಚುಲಿ ಚಿಕನ್ ಇನ್ನೊಂದು ವಿಡಿಯೋ ಮಾಡಿದ್ದಾರೆ ಚಿಪ್ಸ್ ಜೊತೆಗೆ ಆಮ್ಲೆಟ್, ನಾನು ಅದನ್ನು ಐಕಾರ್ಡಲ್ಲಿ ಕೊಡ್ತೀನಿ. ಅದರಲ್ಲಿ ಮೊಟ್ಟೆಗಳ ಒಳ್ಳೆ ಅಂಶಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಬಾಯ್. ಸೊ ಅಂಟಿಲ್ ವಿ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಈ ಥರ